13 ಸ್ಪಾಟ್ಗಳಲ್ಲಿ ಶವ ಸಿಗದೆ ಹೋದ್ರೆ ಮುಂದೇನು ಆಯ್ಕೆ? ಈಗ 13 ಪಾಯಿಂಟ್ ಅನ್ನ ಮಾಡಲಾಗಿದೆಯಲ್ಲ, ಅಲ್ಲೆಲ್ಲೂ ಕೂಡ ಹಾಗಾದ್ರೂ ಶವ ಸಿಗಲಿಲ್ಲ, ಮುಂದೇನು ಮಾಡಬೇಕು? ಶವದ ಹುಡುಕಾಟ ವಿಫಲವಾದರೆ SIT ಮುಂದಿದೆ ಹಲವು ಆಯ್ಕೆ. ಜಾಗದ ಹುಡುಕಾಟದ ಮರು ವಿಮರ್ಶೆ ಬಗ್ಗೆ SIT ಅಧಿಕಾರಿಗಳು ಚಿಂತಿಸಬಹುದು. ಆಧುನಿಕ ತಂತ್ರಜ್ಞಾನ ಬಳಸಿ ಜಾಗದ ಸುತ್ತಮುತ್ತ ಹುಡುಕಾಟವನ್ನು ಮಾಡಬಹುದು. ಮತ್ತೊಮ್ಮೆ ಅನಾಮಿಕ ವ್ಯಕ್ತಿಯ ವಿಚಾರಣೆ ನಡೆಸುವಂತ ಸಾಧ್ಯತೆ ಕೂಡ ಇದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಕಿರಣ್, ಈಗಾಗಲೇ 2 ದಿನದ ಕಾರ್ಯಾಚರಣೆ ಆಗಿದೆ, ಮುಕ್ತಾಯ ಆಗಿದೆ. ಇವತ್ತು 6, 7, 8ನೇ ಪಾಯಿಂಟ್ಗಳಲ್ಲಿ ಈಗ ಭೂಮಿಯನ್ನು ಅಗೆಯುವಂಥ ಕಾರ್ಯ ಆಗುತ್ತೆ. ಒಂದು ವೇಳೆ ಈ 13 ಪಾಯಿಂಟ್ಗಳಲ್ಲೂ ಕೂಡ ಯಾವುದೇ ಕಳೆ ಬರಹ ಸಿಕ್ಕಲಿಲ್ಲ ಅಂದರೆ SIT ಅಧಿಕಾರಿಗಳ ಮುಂದೆ ಇರುವಂಥ ಆಪ್ಷನ್ಸ್, ಆಯ್ಕೆಗಳು ಏನೇನು ಕಿರಣ್? ಮಧು, ಇದು ಇವತ್ತಿನ ದಿನ 3ನೇ ದಿನ. ಈ ಬಾಡಿ ಎಕ್ಸ್ಯೂಮ್ ಅಥವಾ ಅಸ್ಥಿ ಪಂಜರದ ಪರಿಶೋಧನೆಗೆ ಇದು 3ನೇ ದಿನ. SIT ಅಧಿಕಾರಿಗಳು ಈಗಾಗಲೇ ಸಜ್ಜಾಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಂದು 6, 7, 8 ಏನ್ ಸ್ಪಾಟ್ ಅನ್ನ ಮಾರ್ಕ್ ಮಾಡಿದ್ರು ಆ ಸ್ಪಾಟ್ ಅಲ್ಲಿ ಇವತ್ತು ಅಗೆತ ಆಗುತ್ತೆ. ಅದಕ್ಕೋಸ್ಕರ 15 ಜನರನ್ನ, ಕಾರ್ಮಿಕರನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಅವರು ಕೂಡ ಸಿದ್ಧರಾಗಿದ್ದಾರೆ. ಇನ್ನೇನು SIT ಅಧಿಕಾರಿಗಳೊಂದಿಗೆ ದೂರುದಾರ ಬರ್ತಾನೆ. ಅದರ ನಂತರ 6, 7, 8 ಸ್ಪಾಟ್ ಅಲ್ಲಿ ಬಂದ್ಕೊಂಡು ಅಲ್ಲಿ ಅಗೆಯುವಂತಹ ಕಾರ್ಯ ಮುಂದುವರುತ್ತೆ. ಆದ್ರೆ ನಿನ್ನೆಯಿಂದ 2 ದಿನಗಳಿಂದ ನಡೆದಂತಹ ಈ ಒಂದು ಕಾರ್ಯಾಚರಣೆ, ಅದರಲ್ಲಿ ಯಾವುದೇ ಅಸ್ಥಿಪಂಜರ ಆಗ್ಬೋದು ಅಥವಾ ಕಳೆಬರ ಏನು ಸಿಕ್ಕಿಲ್ಲ, ಯಾವುದೇ ಒಂದು ಸಾಕ್ಷಿಗಳು ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಆ ರೀತಿಯ ಒಂದು ಪ್ರಕ್ರಿಯೆ ಮುಂದುವರೆದಿದೆ. 6, 7, 8ರಲ್ಲೂ ಕೂಡ ಏನೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಮತ್ತೆ ಉಳಿದಂತಹ 13 ತನಕ ಏನು ಆಪ್ಷನ್ಸ್ಗಳಿದೆ ಪ್ರತಿಯೊಂದನ್ನ ಮಾಡಿದ ನಂತರ ಎಲ್ಲೂ ಏನೂ ಸಿಕ್ಕಿಲ್ಲ ಅಂದ್ರೆ SIT ಅಧಿಕಾರಿಗಳ ಮುಂದೆ ಹಲವಾರು ಆಪ್ಷನ್ಸ್ಗಳಿದಾವೆ. ಒಂದು, ಆತನನ್ನ ಕರೆದು ಆತನನ್ನ ವಶಕ್ಕೆ ಪಡೆದು ಆತನನ್ನ ವಿಚಾರಣೆ ಮಾಡಬಹುದು. ಅಥವಾ ಆತ ಮತ್ತಷ್ಟು ಜಾಗಗಳನ್ನ ತೋರಿಸ್ತೇನೆ, ತಾನು ಮತ್ತಷ್ಟು ಜಾಗಗಳಲ್ಲಿ ಶವಗಳನ್ನ ಹೂತಿದ್ದೇನೆ ಅಂತ ಹೇಳಿದ್ದಾನೆ. ಅಂದ್ರೆ ಆತ ಹೇಳಿರುವಂತಹ ಹೇಳಿಕೆಗಳಲ್ಲಿ ಮತ್ತೆ ಆತ ನೀಡಿರುವಂತಹ ಪತ್ರದಲ್ಲಿ 100 ಶವಗಳಂತ ಹೇಳಿದ್ದಾನೆ. ಆ ಎಲ್ಲಾ ಜಾಗಗಳಲ್ಲಿ ಕೂಡ ಅಗೆಯುವಂತ ಕಾರ್ಯ ನಡೆಸಬಹುದು. ಒಂದು. ಇನ್ನೊಂದು, GPR ಸಿಸ್ಟಮ್ ಅನ್ನ ಅವರು ತಂತ್ರಜ್ಞಾನವನ್ನ ಬಳಸಬಹುದು SIT ಅಧಿಕಾರಿಗಳು. ಇದು ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಅನ್ನ ಬಳಸಿ, ಅಂದ್ರೆ ಭೂಮಿಯೊಳಗಡೆ ರೇಡಿಯೋ ತರಂಗಗಳನ್ನ ಬಿಟ್ಟು ಭೂಮಿ ಒಳಗಡೆ ಏನಿದೆ ಅಲ್ಲಿ ಏನಿದೆ ಅನ್ನೋದನ್ನ ಪತ್ತೆ ಮಾಡುವಂತ ಒಂದು ತಂತ್ರಜ್ಞಾನ. ಅದರಲ್ಲಿ ಶ್ರಮ ಕಮ್ಮಿ, ಯಾಕಂತ ಹೇಳಿದ್ರೆ ಗುಂಡಿ ಅಗೆದು ನೋಡುವಂತದ್ದು, ಪರಿಶೋಧನೆ ಮಾಡುವಂತ ಒಂದು ಸಂದರ್ಭ ಇರುವುದಿಲ್ಲ. ಆದ್ರೆ ಒಂದು ವಾಸ್ಟ್ ಏರಿಯಾ ಅಂತ ಹೇಳಿದ್ರೆ ವಿಸ್ತೀರ್ಣ ಬಹಳ ದೊಡ್ಡ ಜಾಗದಲ್ಲಿ ಅದರಲ್ಲಿ ಏನಿದೆ ಅನ್ನೋದು ನೋಡಬಹುದು. ಅದೊಂದು ಆಪ್ಷನ್ ಇರುತ್ತೆ. ಇನ್ನೊಂದು, ಆತನನ್ನ ಮತ್ತೆ ವಶಕ್ಕೆ ಪಡೆದು ಆತನ ವಿರುದ್ಧ ಕ್ರಮ ತಗೊಳ್ಳುವಂತಹ ಕಾರ್ಯಕ್ಕೆ ಮುಂದಾಗಬಹುದು. ಅಥವಾ ಕಾನೂನು ಪ್ರಕಾರ ಅಥವಾ ತಜ್ಞರನ್ನ ಸಂಪರ್ಕಿಸಿ ಅವರೊಟ್ಟಿಗೆ ಸಮಾಲೋಚನೆ ನಡೆಸಿ ಅವರು ಯಾವ ರೀತಿಯ ಆತನ ವಿರುದ್ಧ ಕ್ರಮ ತಗೊಳ್ಬಹುದು ಅನ್ನೋದನ್ನ ವಿಚಾರಣೆ ಮಾಡಿ ಅದ ನಂತರ ಕ್ರಮ ತಗೊಳ್ಬಹುದು. ಈ ರೀತಿಯ ಒಂದು ಆಪ್ಷನ್ಸ್ಗಳು ತುಂಬಾ ಇದಾವೆ ಮಧು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.